ಸ್ನೇಹಿತರೆ, ಇದು ಹಂಪಿಯಲ್ಲಿ ಬರ್ತಕ್ಕಂಥ ಒಂದು ಹಜಾರ ರಾಮಚಂದ್ರ ದೇವಸ್ಥಾನ. ಯಾಕಂತಂದರೆ ಇಲ್ಲಿ 500 ವರ್ಷಗಳ ಹಿಂದೆ ಜಂಬೂ ಸವಾರಿ ಯಾವ ರೀತಿಯಾಗಿ ಮಾಡ್ತಾಯಿದ್ರು, ಅದೇ ರೀತಿಯಲ್ಲಿ ಹಜಾರ ರಾಮಚಂದ್ರ ಅಂತೇಳ್ಬಿಟ್ಟು ಇದು 1000 ರಾಮನ ಅವತಾರ ಅಂತೇಳ್ಬಿಟ್ಟು ಕರೀತಾರೆ. ಅದಕ್ಕೆ ಹಜಾರ ರಾಮಚಂದ್ರ ಅಂತೇಳಿ ಹೆಸರಿಟ್ಟಿರೋದು. ನೀವು ಅಲ್ಲಿ ನೋಡ್ತಿರ್ಬೇಕು, ಗೋಡೆ ಮೇಲೆ 1 2 3 4 ಲೈನ್ ಇದೆ. ಅಂತಂದರೆ ಆ ಜಂಬೂ ಸವಾರಿಯ ಸಂದರ್ಭದಲ್ಲಿ ನಾನಾ ಬಗೆಯ ನೃತ್ಯಗಳನ್ನ ಮಾಡ್ತಾಯಿದ್ದರು. ಅದಕ್ಕೆ ಆ ಥರ ಅವರು ಗೋಡೆ ಮೇಲೆ ಆ ಥರ ಕೆತ್ತಿದ್ದಾರೆ. ನಾವು ಇನ್ನೂ ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತೇಳ್ಬಿಟ್ಟು. ನೋಡಿ, ನಾನಿವಾಗ ಒಳಗಡೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ದೇವಸ್ಥಾನ ಒಳಗಡೆ ಬಂದೆ ಸ್ನೇಹಿತರೆ. ನೋಡಿ, ಸುತ್ತಲೂ ಎಷ್ಟು ನೀಟಾಗಿ ಮಂಟಪ ಇದೆ. ಆಮೇಲೆ ಇಲ್ಲಿ ಒಳಗಡೆ ಕೂಡ ಮಂಟಪ ಇದೆ. ನೋಡಿ, ಇಲ್ಲಿ ಮಂಟಪಗಳು ಇದ್ದಾವೆ. ನೋಡಿ, ಹೇಳಿದೆ ಸ್ನೇಹಿತರೆ, ಇಲ್ಲಿ ರಾಮನ ಏನು ಜಂಬೂ ಸವಾರಿ ಸಂದರ್ಭದಲ್ಲಿ ನೃತ್ಯಗಳು ಮಾಡ್ತಿರ್ತಾರೆ, ಅದು ಕೂಡ ಇಲ್ಲಿ ಗೋಡೆ ಮೇಲೆ ಕೆತ್ತಿದ್ದಾರೆ. ತುಂಬ ಹಳೆಯದಾದ ಕಲ್ಲುಗಳು ಎಷ್ಟು ಬಲಶಾಲಿಯಾಗಿದ್ದಾವೆ, ಯಾವ ರೀತಿಯಾಗಿ ಅವರು ಕಟ್ಟಡ ಮಾಡಿದ್ದಾರೆ ಅಂತ ನೋಡಿ. ನೋಡಿ ಸ್ನೇಹಿತರೆ, ಇದು ರಾಮನ ಅವತಾರದ ದೃಶ್ಯಗಳು. ಇದು ನೋಡಿ, ರಾಮನ ಎಷ್ಟು ಅವತಾರಗಳಿದ್ದಾವೆ ಅಂತ ಅನ್ನೋದನ್ನು ಈ ಶಿಲೆಯ ಮುಖಾಂತರ ಮೂರ್ತಿಯಲ್ಲಿ ಕೆತ್ತಿದ್ದಾರೆ. ನೋಡಿ, ಎಷ್ಟು ನೀಟಾಗಿದೆ. ಯಾಕಂತಂದರೆ ಸ್ನೇಹಿತರೆ, ಇನ್ನು ಒಳಗಡೆ ನೋಡೋಣ. ನಾವು ಒಳಗಡೆ ಒಂದು ಮಂಟಪವನ್ನು ಕಟ್ಟಿದ್ದಾರೆ. ನೋಡ್ತಾ ನಾನು ಒಳಗಡೆ ಬಂದೆ. ಇದು ಬಂದು ರಾಮನ ಅವತಾರದಂಥ ಬ್ಲ್ಯಾಕ್ ಸ್ಟೋನ್ ಅಂದ್ಬಿಟ್ಟು ಒಳಗಡೆ ಒಂದು ಮಂಟಪ ಇದೆ. ಅದು ಅಂದರೆ ರಾಜಸ್ಥಾನದಿಂದ 500 ವರ್ಷಗಳ ಹಿಂದೆನ ಅಲ್ಲಿಂದ ಒಂದು ಬ್ಲ್ಯಾಕ್ ಸ್ಟೋನ್ನ ತಂದುಬಿಟ್ಟು ಮಂಟಪವನ್ನು ಕಟ್ಟಿದ್ದಾರೆ. ಯಾಕಂದರೆ ಇವಾಗ ನೋಡ್ಬೇಕಂತಂದರೆ ಅದನ್ನು ಬೀಗ ಹಾಕಿದ್ದಾರೆ, ಅದನ್ನು ನೋಡೋಕ್ಕಾಗಲ್ಲ. ನೋಡಿ, ಮೂರ್ತಿ ಎಷ್ಟು ನೀಟಾಗಿ ಇದು ಮಾಡಿದ್ದಾರೆ. ನೋಡಿ, ಇಲ್ಲಿ ಹೊರಗಡೆ ಒಂದು ಮಂಟಪ ಇದೆ, ಇಲ್ಲೊಂದು ದೇವಸ್ಥಾನ ಇದೆ ಒಳಗಡೆ. ನೋಡಿ, ಅಂದರೆ ಇಲ್ಲಿ ಹಂಪಿಯಲ್ಲಿ ಪ್ರತಿಯೊಂದು ಯಾವುದೇ ಒಂದು ದೇವಸ್ಥಾನದಲ್ಲಿ ಹೋದಾಗ ನಾವು ಪ್ರತಿಯೊಂದು ಕಲ್ಲಿನ ಮೇಲೆ ಸುಂದರವಾಗಿ ಕೆತ್ತಿರ್ತಕ್ಕಂಥ ಶಿಲೆಗಳು ಮತ್ತು ಭಗವಂತನ ಅವತಾರಗಳು ತುಂಬ ಚೆನ್ನಾಗಿದ್ದಾವೆ. ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಒಂದು ಖುಷಿ ಕೊಡುತ್ತೆ ಮನಸ್ಸಿಗೆ. ಇಲ್ಲಿ ಹೆಚ್ಚಾಗಿ ಶೈಕ್ಷಣಿಕ ಪ್ರವಾಸ ಅಂತೇಳ್ಬಿಟ್ಟು ಶೈಕ್ಷಣಿಕ ಪ್ರವಾಸದಲ್ಲಿ ಹಂಪಿ ಒಂದು ಅಗ್ರಸ್ಥಾನದಲ್ಲಿ. ಯಾಕಂದರೆ ಪ್ರತಿಯೊಂದು ಶಾಲೆಯಲ್ಲಿ ಒಂದು ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡ್ರಂತಂದರೆ ಮೊದಲನೇ ಆಯ್ಕೆಯೇ ಅವ್ರದ್ದು ಹಂಪಿಯಾಗಿರುತ್ತೆ. ಯಾಕಂತಂದರೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತಂದರೆ ಇತಿಹಾಸದಲ್ಲಿ ಬರ್ತಕ್ಕಂಥದ್ದು ಒಂದು ಅದು ಸಿಲೆಬಸ್ ಆಗಿರುತ್ತೆ. ವಿಜಯನಗರ ಸಾಮ್ರಾಜ್ಯ ಒಂದು ಲೆಸನ್ ಆಗಿರೋಗೋಸ್ಕರ ಪ್ರತಿಯೊಬ್ಬರು ಕೂಡ ಅವರ ಮೊದಲ ಆಯ್ಕೆಯೇ ಹಂಪಿಯಾಗಿರುತ್ತೆ. ಯಾಕಂದರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದು ಸವಿಸ್ತಾರವಾಗಿ ಪ್ರತಿಯೊಬ್ಬರ ರಾಜರಿಂದಾಗಿರ್ಬೋದು, ಪ್ರತಿಯೊಂದು ದೇವಸ್ಥಾನದ ಬಗ್ಗೆ, ಪ್ರತಿಯೊಂದು ವಿಗ್ರಹ ಬಗ್ಗೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಅವರಿಗೆ ಅಧ್ಯಯನ ಮಾಡ್ತಾರೆ ಸ್ನೇಹಿತರೆ.